What is the power of art? Views, likes, comments, fame or name. And today's artist Charlie Chaplin. ಭಾಷೆ, ಕಾಲಮಾನ, ವಯೋಮಾನದ ಎಲ್ಲೆ ಮೀರಿ ನಮ್ಮನ್ನೆಲ್ಲ ಆವರಿಸಿ ಬಿಡುವ ಈ ಜಗದ್ವಿಖ್ಯಾತ ಕಲಾವಿದ ಕೇವಲ ಹಾಸ್ಯ ಚಕ್ರವರ್ತಿ ಮಾತ್ರವಲ್ಲ, ಲೇಖಕ, ಸಂಗೀತಗಾರ, ವಿದ್ವಾಂಸ, ನಿರ್ದೇಶಕ, ನಿರ್ಮಾಪಕ, ನಟ. ಇವೆಲ್ಲಕ್ಕಿಂತ ಮಿಗಿಲಾಗಿ ಹೃದಯವಂತ, ಕರುಣಾಮಯಿ, ಸರಳಜೀವಿ, ವಿಶ್ವಮಾನವ, ಹೀಗೆ ಎಲ್ಲವೂ ತಾನಾಗಿದ್ದ. ಅಲ್ಲದೆ ನಮ್ಮೆಲ್ಲರ ಅಣ್ಣ, ತಮ್ಮ, ತಂದೆ, ತಾಯಿ, ಗೆಳೆಯ, ಗೆಳತಿ ಎಲ್ಲರೂ ಈತನೊಳಗೆ ಇದ್ದಾರೆ. ಹೌ ಡಿಡ್ ಚಾರ್ಲಿ ಚಾಪ್ಲಿನ್ ಲರ್ನ್ ಆ್ಯಕ್ಟಿಂಗ್? ಆ್ಯಕ್ಟಿಂಗ್ ಸ್ಕೂಲ್? ಎನಿ ಮೆಥಡ್? ಬೈ ಎಕ್ಸ್ಪೀರಿಯನ್ಸ್? ಏಪ್ರಿಲ್ 16 ಲಂಡನ್ನಲ್ಲಿ ಕಲಾವಿದರಾದ ಹನಾ ಮತ್ತು ಚಾರ್ಲಸ್ ಚಾಪ್ಲಿನ್ ದಂಪತಿಗಳಿಗೆ ಚಾರ್ಲಿ ಚಾಪ್ಲಿನ್ ಜನಿಸಿದ. ತಾಯಿ ರಂಗಭೂಮಿಯ ಕಲಾವಿದೆ. ಅವರು ನಟಿಸುತ್ತಿದ್ದಾಗ, ಇಂಪಾಗಿ ಹಾಡುತ್ತಿದ್ದಾಗ ಸೈಡ್ ವಿಂಗ್ನಲ್ಲಿದ್ದು ಕಲಿಯುತ್ತಿದ್ದ. ತಾಯಿಗೆ ತನ್ನ ಮುದ್ದು ಮಗ ಪ್ರಸಿದ್ಧ ನಟನಾಗಬೇಕೆಂಬ ಆಸೆ. ರಂಗಭೂಮಿಗೆ ಸಂಬಂಧಿಸಿದಂತಹ ಅನೇಕ ಅನುಭವಗಳನ್ನು, ತಾನು ನಿರ್ವಹಿಸಿದ ಪಾತ್ರಗಳನ್ನು ಮಕ್ಕಳಿಗೆ ಪುನಃ ನಟಿಸಿ ತೋರಿಸುತ್ತಿದ್ದರು. ಒಂದು ದಿನ ಶಾಲೆಯಲ್ಲಿ ಸಿಂಡ್ರೆಲಾ ನಾಟಕಕ್ಕೆ ಚಾಪ್ಲಿನ್ ಆಯ್ಕೆ ಆದಾಗ ಆ ಪಾತ್ರದ ಔಚಿತ್ಯದ ಬಗ್ಗೆ, ಅಭಿನಯದ ಬಗ್ಗೆ ತಿಳಿಸುತ್ತಿದ್ದರು. ಹೀಗೆ ಒಂದು ದಿನ ಅನಾರೋಗ್ಯದ ಕಾರಣ ತನ್ನ ತಾಯಿಯ ಧ್ವನಿ ಹಾಳಾದಾಗ ಈ ಪುಟ್ಟ ಹುಡುಗ ಚಾಪ್ಲಿನ್ ಹಾಡಿ ನಟಿಸಿ ಇಡೀ ಪ್ರದರ್ಶನ ಮಂದಿರವನ್ನು ಭಾವಪರವಶನಾಗಿಸಿದ. ಸೋಮಾರಿಯಂತೆ ಸುಮ್ಮನೆ ಕೂರುವ ವ್ಯಕ್ತಿತ್ವ ಚಾಪ್ಲಿನ್ದಾಗಿರಲಿಲ್ಲ. ಪಿಟೀಲು ನುಡಿಸುವುದು ಅವನು ತನ್ನ ಬಾಲ್ಯದಿಂದಲೂ ಬೆಳೆಸಿಕೊಂಡಿದ್ದ ಹವ್ಯಾಸ. ಜೊತೆಗೆ ಉತ್ತಮ ಪುಸ್ತಕಗಳನ್ನು ಓದುತ್ತಿದ್ದ. ಚಾಪ್ಲಿನ್ನ ಜ್ಞಾನದಾಹ ಮತ್ತು ಪುಸ್ತಕ ಪ್ರೀತಿ ಎಷ್ಟಿತ್ತೆಂದರೆ ಅವನು ದ ವರ್ಲ್ಡ್ ಆಸ್ ವಿಲ್ ಆ್ಯಂಡ್ ಐಡಿಯಾ ಎಂಬ ಮಹತ್ ಕೃತಿಯ 3 ಸಂಪುಟಗಳನ್ನು ಖರೀದಿಸಿ ಬಿಡುವು ಸಿಕ್ಕಿದಾಗಲೆಲ್ಲ ಓದುತ್ತಲೇ ಇರುತ್ತಿದ್ದ. ಜೊತೆಗೆ ರಾಬರ್ಟ್ ಇಂಗರ್ಸೋಲ್ನ ಎಸ್ಸೆಸ್ ಆ್ಯಂಡ್ ಲೆಕ್ಚರ್ಸ್ ಮತ್ತು ವಾಲ್ಟ್ ವಿಟಮನರ ಲೀವ್ಸ್ ಆಫ್ ಗ್ರಾಸ್ ಪುಸ್ತಕಗಳು ಚಾಪ್ಲಿನ್ ಮೇಲೆ ಪ್ರಭಾವ ಬೀರಿದವು. ನಾನೀಗ ನಾಟಕದಲ್ಲಿ ಒಂದು ಟ್ವಿಸ್ಟ್ ತರುತ್ತಿದ್ದೇನೆ. ನಾನೀಗ ರಂಗದ ಮೇಲೆ ಒಂದು ಹೊಸ ಪಾತ್ರವನ್ನು ಕರೆಯುತ್ತಿದ್ದೇನೆ. ಚಂದನ್, ಆರ್ ಯು ರೆಡಿ? ಯೆಸ್ ಸರ್, ಕಮ್ ಆನ್. ಚಾಪ್ಲಿನ್ ಅವಕಾಶ ಸಿಕ್ಕಿದಾಗೆಲ್ಲ ನಾಟಕಗಳನ್ನು ನೋಡಿ ಪ್ರಭಾವಿತನಾಗುತ್ತಿದ್ದ. ವಿದೆಯ ವಿದ್ಯಾರ್ಥಿಯಂತೆ ಬೇರೆ ಕಲಾವಿದರ ಅಭಿನಯದಿಂದಲೂ ಸಾಕಷ್ಟು ಕಲಿಯುತ್ತಿದ್ದ ಮತ್ತು ಅವರನ್ನು ಮುಕ್ತ ಮನಸ್ಸಿನಿಂದ ಅಭಿನಂದಿಸುತ್ತಿದ್ದ. ಹೀಗೆ ದಿನದ ಪ್ರತಿ ಗಳಿಗೆಯನ್ನೂ ಸದುಪಯೋಗ ಮಾಡಿಕೊಳ್ಳುತ್ತಿದ್ದ. ನಿಷ್ಕಲ್ಮಶ ಹೃದಯಿಯಾದ ಅವನು ಹಾಸಿಗೆ ಸೇರಿದೊಡನೆ ಮಗುವಿನಂತೆ ಮಲಗುತ್ತಿದ್ದ. ಚಾಪ್ಲಿನ್ ತನ್ನ 12ನೇ ವಯಸ್ಸಿಗೆ ವಿಕ್ಟೋರಿಯನ್ ಸಮಾಜದಿಂದ ಏನೆಲ್ಲ ಕಲಿತ. ವೃತ್ತಪತ್ರಿಕೆಗಳನ್ನು ಮಾರಿದ, ಪ್ರಿಂಟಿಂಗ್ ಪ್ರೆಸ್ನಲ್ಲಿ ಕೆಲಸ ಮಾಡಿದ. ಹೀಗೆ ಸಮಯ ಸಿಕ್ಕಿದಾಗೆಲ್ಲ ಕೆಲಸ ಮಾಡಿ ಹಣ ಸಂಪಾದಿಸುತ್ತಿದ್ದ. 100 ವರ್ಷ ಕಲಿಯಬಹುದಾದನ್ನೆಲ್ಲ ಆ ಕಿರಿಯ ವಯಸ್ಸಿಗೆ ಕಲಿತು ಅನುಭವ ಶ್ರೀಮಂತನಾದ. ಬಡತನದ ಕಷ್ಟಗಳನ್ನು ಎದುರಿಸಿ ಗೆದ್ದ. ಆದರೆ ನಟನಾಗಬೇಕೆಂಬ ಬಯಕೆ ಮಾತ್ರ ಅವನಲ್ಲಿ ಕಡಿಮೆ ಆಗಲೇ ಇಲ್ಲ. ನಾಟಕ ಕಂಪನಿಗಳನ್ನು ಸಂಪರ್ಕಿಸುತ್ತಲೇ ಇದ್ದ. ಕೆಲವು ನಾಟಕ, ನೃತ್ಯ ತಂಡಗಳ ಮುಂದೆ ಗಂಟೆಗಟ್ಟಲೆ ಕೈಕಟ್ಟಿಕೊಂಡು ನಿಂತಿರುತ್ತಿದ್ದ. ನೋಡುವವರಿಗೆ ಬೇಸರ ಬಂದು ಏನು ಬೇಕಾಗಿತ್ತೋ ಎಂದು ಕೇಳಬೇಕಿತ್ತು. ಏನು ಬೇಕಾಗಿತ್ತು? ಅವಕಾಶ.
ಕಲಾವಿದನ ಪ್ರತಿಭೆಯನ್ನು ಯಾರೂ ತಡೆಯಲು ಅಥವಾ ಕಡೆಗಣಿಸಲು ಸಾಧ್ಯವಿಲ್ಲ. 1908ರಲ್ಲಿ ಚಾರ್ಲಿ ಚಾಪ್ಲಿನ್ ಫ್ರೆಡ್ ಕಾರ್ನೋ ಅವರ ಪ್ಯಾಂಟೋಮೈಮ್ ಕಂಪನಿಗೆ ಸೇರಿದ. ಅಲ್ಲಿ ದೇಹ ಭಾಷೆ ಮತ್ತು ಮೌನ ಅಭಿನಯದಲ್ಲಿ ಅಪಾರ ನೈಪುಣ್ಯವನ್ನು ಗಳಿಸಿದ. ಹೀಗೆ ಒಂದು ದಿನ ನ್ಯೂಯಾರ್ಕ್ನಲ್ಲಿ ಕೀಸ್ಟೋನ್ ಕಾಮಿಡಿ ಫಿಲಂ ಕಂಪನಿಯ ಮುಖ್ಯಸ್ಥರು ನಾಟಕವನ್ನು ನೋಡಿ ಚಾಪ್ಲಿನ್ ಅಭಿನಯಕ್ಕೆ ಮರುಳಾದರು. ನಂತರ ಬಂದ ಚಲನಚಿತ್ರ ಅವಕಾಶ ಚಾಪ್ಲಿನ್ ಬದುಕಿನ ಹೊಸ ಅಧ್ಯಾಯ. ಒಮ್ಮೆ ಚಿತ್ರೀಕರಣದಲ್ಲಿ ನಿರ್ದೇಶಕರು, ನಮಗೀಗ ಅರ್ಜೆಂಟಾಗಿ ಕೆಲವೊಂದು ಹಾಸ್ಯ ಪ್ರಸಂಗಗಳು ಬೇಕಾಗಿವೆ, ಕೂಡಲೇ ಹೋಗಿ ನಿನಗೆ ಹೇಗೆ ತೋಚುತ್ತೋ ಹಾಗೆ ಮೇಕಪ್ ಮಾಡಿಕೊಂಡು ಬಾ ಎಂದು ಚಾಪ್ಲಿನ್ಗೆ ಹೇಳಿದರು. ಖುಷಿಯಿಂದ ಚಾಪ್ಲಿನ್ ಕಾಸ್ಟ್ಯೂಮ್ ರೂಮ್ಗೆ ಹೊರಟ. ತನ್ನ ಅಳತೆಗೆ ಮೀರಿದ ಪ್ಯಾಂಟು ತೊಟ್ಟುಕೊಂಡ. ಕಾಲುಗಳಿಗೆ ಒಂದು ಜೊತೆ ದೊಡ್ಡ ಬೂಟುಗಳನ್ನು ಕಟ್ಟಿಕೊಂಡು, ತಲೆ ಮೇಲೆ ಡರ್ಬಿ ಹ್ಯಾಟು, ಕೈಯಲ್ಲೊಂದು ಬೆತ್ತ, ಮೂಗಿನ ಕೆಳಗೆ ಒಂದು ಪುಟ್ಟ ಮೀಸೆ ಅಂಟಿಸಿಕೊಂಡ. ಕನ್ನಡಿಯಲ್ಲಿ ನೋಡಿಕೊಂಡಾಗ ಯಾವ ಪಾತ್ರ? ಯುವಕ, ಮುದುಕ, ಬಡವ, ಶ್ರೀಮಂತ, ಕವಿ, ಕನಸುಗಾರ, ನಾನು, ನೀನು, ಮತ್ತೆ